ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಹಕಾರ ಕೊಡಿ, ಬೆಳೆಸಿ, ಹರಸಿ, ಹಾರೈಸಿ. ಇದು ನಿಮ್ಮ ಚಾನಲ್ ಅಂತ ತಿಳ್ಕೊಂಡು ಬೆಳೆಸಿ, ಹರಸಿ, ಹಾರೈಸಿ. ಬನ್ನಿ, ಒಬ್ಬ ಗುರು ಶಿಷ್ಯರ ಒಡನಾಟದ ಸಂಬಂಧ ಯಾವ ರೀತಿ ಇರುತ್ತೆ, ಎಲ್ಲಿವರೆಗೂ ಇರುತ್ತೆ, ಅದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನನ್ನ ಮೊಮ್ಮಗನ ಫೀಸ್ ಕಟ್ಟಿಲ್ಲ ಅಂಥೇಳಿ ಅವನನ್ನು ಕ್ಲಾಸಲ್ಲಿ ಸೇರಿಸಿಲ್ವಂತೆ. ಅದಕ್ಕೆ ನಾನು ನಿಮ್ಮನ್ನು ಭೇಟಿಯಾಗಿ ಮಾತಾಡ್ಸೋಣ ಅಂತ ಬಂದೆ. ವೇಟ್, ಲೆಟ್ ಮಿ ಚೆಕ್. ದೀಪಕ್ ಕುಮಾರ್? ಎಸ್ ಮೇಡಮ್, ಎಸ್ ಹೌದು ದೀಪಕ್ ಕುಮಾರ್. 4 ಮಂತ್ಸ್ನಿಂದ ಅವನ ಫೀಸು ಡ್ಯೂ ಇದೆ. ಹೌದು ಮೇಡಮ್. ಸಾರಿ ಸರ್, ಫೀಸ್ ಕಟ್ಟೋವರೆಗೂ ಅವನನ್ನು ಕ್ಲಾಸ್ನಲ್ಲಿ ಸೇರಿಸ್ಕೊಳ್ಳಿಕ್ಕಾಗೋದಿಲ್ಲ. ಪ್ಲೀಸ್ ಆ ಥರ ಹೇಳಿಬಿಡಿ ಮೇಡಮ್, ಪ್ಲೀಸ್. ನೋ ಪ್ಲೀಸ್, ನೋ ಎಕ್ಸ್ಕ್ಯೂಸಸ್. 3-4 ತಿಂಗಳಿಂದ ನಮ್ಮ ಮಗನಿಗೆ ತುಂಬ ಹುಷಾರಿಲ್ಲ. ನಮ್ಮ ಬರೋ ಪೇಮೆಂಟ್ ಎಲ್ಲ ಆಸ್ಪತ್ರೆಗೆ ಖರ್ಚಾಗ್ತಾಯಿದೆ ಮೇಡಮ್. ಈಸ್ ದಟ್ ಮೈ ಪ್ರಾಬ್ಲಮ್? ಫೀಸ್ ಸರಿಯಾಗಿ ಕಟ್ಟೋಕ್ಕಾಗಲಿಲ್ಲ ಅಂದ್ರೆ ಯಾಕೆ ಸರ್ ಪ್ರೈವೇಟ್ ಸ್ಕೂಲಿಗೆ ಹಾಕ್ತೀರಾ? ನಿಮ್ಮ ಯೋಗ್ಯತೆಗೆ ತಕ್ಕೋ ಹಾಗೆ ಯಾವುದಾದ್ರೂ ಗೌರ್ಮೆಂಟ್ ಸ್ಕೂಲಿಗೆ ಹಾಕಬೇಕು. ನಾವಿಲ್ಲಿ ಸಮಾಜ ಸೇವೆ ಮಾಡೋದಕ್ಕೆ ಸ್ಕೂಲ್ ಕಟ್ಟಿಲ್ಲ ಅಲ್ವಾ? ಪೆಂಡಿಂಗ್ ಫೀಸ್ ಕಟ್ಟಲಿಲ್ಲ ಅಂತಂದ್ರೆ ಅವನನ್ನ ಇನ್ನ ಸ್ಕೂಲ್ನಿಂದ ತೆಗೆದು ಹಾಕ್ತೀವಿ. ನೋ ಎಮೋಷನಲ್ ಬ್ಲ್ಯಾಕ್ ಮೇಲ್ ಪ್ಲೀಸ್. ನೀವಿನ್ ಹೋಗ್ಬೋದು. ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಪೆಂಡಿಂಗ್ ಫೀಸ್ ತಗೊಂಡೇ ಬನ್ನಿ. ಇನ್ನೊಂದೆರಡು ತಿಂಗಳು ಅವಕಾಶ ಕೊಡಿ ಮೇಡಮ್, ಪ್ಲೀಸ್ ಮೇಡಮ್, ಪ್ಲೀಸ್. ನೋ ನೋ ನೋ, ಪ್ಲೀಸ್ ಗೋ ನೌ. ಅರೆ, ಇವತ್ತು DC ಅವ್ರ ವಿಸಿಟ್ ಇದೆ ನಮ್ಮ ಸ್ಕೂಲಿಗೆ. ಸುಮ್ನೆ ಡ್ರಾಮಾ ಕ್ರಿಯೇಟ್ ಮಾಡಬೇಡಿ. ಹೋಗಿ ನೀವು. ನಮ್ ಕಷ್ಟ ಅರ್ಥ ಮಾಡ್ಕೊಳ್ಳಿ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಹಾ ಮೇಡಮ್. ಇವರನ್ನ ಹೊರಗೆ ಕರ್ಕೊಂಡು ಹೋಗಿ. ಬನ್ನಿ ಸರ್, ಪ್ಲೀಸ್ ಬನ್ನಿ ಸರ್. ಬಿಡಪ್ಪ. ನಮಸ್ತೆ ಸರ್. ಎಕ್ಸ್ಕ್ಯೂಸ್ ಮೀ. ಹಾ, ನಮಸ್ಕಾರ ಸರ್. ಈ DC ಅವ್ರು ಯಾಕೆ ಆ ಮುದುಕನ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ? ಸರ್, ಗುರುತು ಸಿಗ್ತಾ ನಾನು ಯಾರಿದ್ದೀನಿ ಅಂತ? ನಾನು ನಿಮ್ಮ ಸ್ಟೂಡೆಂಟ್ ಸರ್.
ಕೆಲವು ವರ್ಷಗಳ ಹಿಂದೆ ತಾವು ಕಲಬುರಗಿ ಶಾಲೆಯಲ್ಲಿ ಪ್ರಿನ್ಸಿಪಲ್ ಆಗಿದ್ರಿ ಅಲ್ವಾ? ನಿಮ್ಮ ಕ್ಲಾಸಲ್ಲಿ ಒಂದಿನ ಹರೀಶ್ ಅನ್ನೋ ಹುಡುಗ ಒಂದು ಕಾಸ್ಟ್ಲಿ ವಾಚ್ ಕಳ್ಕೊಂಡಿದ್ದ. ಅದು ನಿಮ್ಗೆ ನೆನಪಿದೆಯಾ ಸರ್? ನನ್ನ ವಾಚ್ ಕಳೆದೋಗಿದೆ ಸರ್. ಆ ವಾಚು ಆ ದಿವಸ ಕದ್ದಿದ್ದು ನಾನೇ ಸರ್. ನಮ್ಮ ಡ್ಯಾಡಿ ಹೊಸ ವಾಚ್ ತಂದಿದ್ದಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಮತ್ತೆ ತೋರ್ಸಲ್ವಲ್ಲೋ? ಬಾ ತೋರಿಸ್ತೀನಿ ಬಾ. ಏನಾಯ್ತು? ಅಯ್ಯೋ ನನ್ನ ವಾಚೇ ಕಾಣ್ತಿಲ್ಲಲ್ಲೋ. ಯಾರೋ ತಗೊಂಡಿದ್ದಾರೋ ವಾಚು? ಯಾರಾದರೂ ವಾಚ್ ತಗೊಂಡಿದ್ದೀರಾ? ನನ್ನ ವಾಚ್ ಕಳೆದೋಗಿದೆ ಸರ್. ಎಲ್ಲಿ? ಇಂಟರ್ವಲ್ಗೆ ಹೋಗೋ ಮುಂಚೆ ಬ್ಯಾಗ್ನಲ್ಲಿ ಇಟ್ಟಿದ್ದೆ ಸರ್. ಆದರೆ ವಾಪಸ್ ಬಂದು ನೋಡುವಷ್ಟರಲ್ಲಿ ಬ್ಯಾಗ್ನಲ್ಲಿ ಇಲ್ಲ ಸರ್. ನಿನ್ಗೆ ಯಾರ ಮೇಲಾದರೂ ಅನುಮಾನ ಇಲ್ಲ ಇಲ್ಲ? ಸರ್. ಕಳೆದಿದ್ದು ಗೊತ್ತಾದರೆ ಮನೇಲಿ ತುಂಬ ಬೈತಾರೆ ಸರ್. ನಮ್ಮ ತಂದೆ ವಾಚ್ ದುಬೈನಿಂದ ತಂದಿದ್ದು ಸರ್. ಪ್ಲೀಸ್ ಹೆಲ್ಪ್ ಮೀ ಸರ್, ಪ್ಲೀಸ್ ಹೆಲ್ಪ್ ಮೀ. ಸರಿ ನಡಿ, ನಾನು ಬರ್ತೀನಿ. ಇಲ್ಲಿ ನೋಡೋ, ಈ ಬ್ಲ್ಯಾಕ್ ಪಟ್ಟಿನ ಎಲ್ರಿಗೂ ಒಂದೊಂದು ಕೊಡು. ನೀನು ಹೋಗಿ ಆಫೀಸ್ನಲ್ಲಿ ಕೂತ್ಕೋ. ಓಕೆ ಸರ್. ನೀವೆಲ್ಲರೂ ಬಂದು ಲೈನಲ್ಲಿ ನಿಂತ್ಕೊಳ್ಳಿ, ಒಂದು ಸಾಲಲ್ಲಿ ನಿಂತ್ಕೊಳ್ಳಿ. ಎಲ್ಲರೂ ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ಕೊಳ್ಳಿ. ತಗೋ ನಿನ್ನ ವಾಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಯಾರು ಸರ್ ಕದ್ದಿದ್ದು? ವಾಚ್ ಮುಖ್ಯನಾ, ಯಾರು ಕದ್ದಿದ್ದು ಅಂತ ಮುಖ್ಯನಾ? ವಾಚ್ ಸರ್. ಸರಿ, ನೀ ಹೋಗೀಗ. ವಾಚ್ ಯಾರೋ ಕದ್ದಿದ್ದು? ಗೊತ್ತಿಲ್ಲ ಕಣೋ ಸರ್, ಯಾರ ಹೆಸರು ಹೇಳಿಲ್ಲ. ಎಷ್ಟು ಒಳ್ಳೆಯವರು ನಮ್ಮ ಗುರುಗಳು. ತಮ್ಮ ಸ್ಟೂಡೆಂಟ್ ಮರ್ಯಾದೆ ಹಾಳು ಮಾಡಬಾರ್ದು ಅಂತ ವಾಚ್ ಕದ್ದಿದ್ದು ನಾನೇ ಅಂತ ಯಾರಿಗೂ ಹೇಳಿಲ್ಲ. ಅವತ್ತೇ ನಾನು ಡಿಸೈಡ್ ಮಾಡಿದೆ ಸರ್,
ನಾನು ಮಾಡಿದ ತಪ್ಪನ್ನು ತಿದ್ಕೊಂಡು ಇನ್ನು ಮುಂದೆ ಚೆನ್ನಾಗಿ ಓದ್ತೀನಿ, ಒಳ್ಳೆ ವ್ಯಕ್ತಿಯಾಗಿ ಬೆಳಿತೀನಿ, ನನ್ನ ಗುರುಗಳು ಮೆಚ್ಚುವ ಒಳ್ಳೆ ವಿದ್ಯಾರ್ಥಿ ಆಗ್ತೀನಿ ಅಂತ. ಆವತ್ತಿಂದಾನೇ ಹಗಲು ರಾತ್ರಿ ಕಷ್ಟಪಟ್ಟು ಓದೋದಕ್ಕೆ ಶುರು ಮಾಡಿದೆ ಸರ್. ಕಾಲೇಜ್ ಮುಗಿದ ಮೇಲೆ IAS ಎಕ್ಸಾಮ್ ಬರೆದೆ. ಎಕ್ಸಾಮ್ನಲ್ಲಿ ಒಳ್ಳೆ ರ್ಯಾಂಕಿಂಗ್ ಕೂಡ ಬಂದೆ ಸರ್. ಈಗ ದೇವ್ರ ದಯದಿಂದ ಹಾಗೂ ನಿಮ್ಮ ಆಶೀರ್ವಾದದಿಂದ ಈ ಡಿಸ್ಟಿಕ್ಗೆ ಡಿಸ್ಟಿಕ್ ಕಮಿಷನರ್ ಆಗಿ ನೇಮಕ ಆಗಿದ್ದೀನಿ. ಆ ವಾಚ್ ಕದ್ದಿದ್ದು ನೀನೇ ಅಂತ ನನಗೆ ಇಲ್ಲಿವರೆಗೂ ಗೊತ್ತೇ ಇರಲಿಲ್ಲ. ಅಂದರೆ ಸರ್? ಚಿಕ್ಕ ವಯಸ್ಸಿನಲ್ಲಿ ಎಲ್ಲರೂ ತಪ್ಪು ಮಾಡ್ತಾರೆ. ಅದೇ ತಪ್ಪನ್ನ ನಾವು ಅವರನ್ನ ಅವಮಾನ ಆಗೋ ಥರ ಬಿಂಬಿಸಿದಾಗ ಆ ನೋವು ಅವರ ಮನಸ್ಸಿನಲ್ಲಿ ಗಾಢವಾಗಿ ಮೂಡುತ್ತೆ. ಅದು ಅವರನ್ನ ತಪ್ಪುದಾರಿಗೂ ಎಳಿಬಹುದು. ನನ್ನ ಯಾವ ವಿದ್ಯಾರ್ಥಿಯೂ ಕೂಡ ಬೇರೊಬ್ಬರ ದೃಷ್ಟಿಯಲ್ಲಿ ಕೀಳಾಗೋದು ನನಗೆ ಇಷ್ಟ ಇರಲಿಲ್ಲ. ಅದಕ್ಕಾಗಿ ಆ ದಿನ ಎಲ್ಲರ ಕಣ್ಣಿಗೆ ಬಟ್ಟೆ ಕಟ್ಟಿದೆ. ಜೊತೆಗೆ ಆವತ್ತು ನಾನು ಕೂಡ ನನ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೆ. ವಾಚ್ ಸಿಕ್ಕ ಮೇಲೆ ಚೆಕ್ ಮಾಡೋದನ್ನ ಅರ್ಧಕ್ಕೆ ನಿಲ್ಲಿಸಿದ್ರೆ ಹಿಂದೆ ಮುಂದೆ ಇರೋರಿಗೆ ವಾಚ್ ಕದ್ದಿದ್ದು ಯಾರು ಅಂತ ಗೊತ್ತಾಗುತ್ತೆ ಅಂತ ಅವತ್ತು ಎಲ್ಲರನ್ನೂ ಚೆಕ್ ಮಾಡಿದೆ.